ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಉಪವಾಸ ಮತ್ತು ಪ್ರಾರ್ಥನೆಯ ಉದ್ದೇಶ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಎಜ್ರ 8ನೇ ಅಧ್ಯಾಯ 21-23 ವಾಕ್ಯ. ಆಮೇಲೆ ಆ ಅಹಾವ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು. ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು. ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೆನು. ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ಆಮೇಲೆ ಎಂತಹ ಉನ್ನತವಾದ ಸಣ್ಣ ವಾಕ್ಯ. ನಾವು ಇದಕ್ಕಾಗಿ ನಮ್ಮ ದೇವರನ್ನು ಉಪವಾಸ ಮಾಡಿ ಬೇಡಿಕೊಂಡೆವು. ದೇವರನ್ನು ಹುಡುಕಲು, ಆತನನ್ನು ಬೇಡಿಕೊಳ್ಳಲು, ಆತನ ಸಹಾಯವನ್ನು ಕೇಳಲು ನಾವು ಆಹಾರವನ್ನು ಬದಿಗಿಟ್ಟೆವು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದನು. ಈ ವಾಕ್ಯದ ಬಗ್ಗೆ ನೀವು ಯೋಚಿಸುತ್ತಿರುವಾಗ ಮುಂಬರುವ ದಿನಗಳಲ್ಲಿ, ವಿಶೇಷವಾಗಿ ವರ್ಷದ ಆರಂಭದಲ್ಲಿ ನಿಮ್ಮ ಜೀವನದಲ್ಲಿ ಉಪವಾಸ ಹೇಗಿರಬಹುದು ಎಂಬುದನ್ನು ಗಂಭೀರವಾಗಿ ಪರಿಗಣಿಸಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸಲು ಬಯಸುತ್ತೇನೆ. ನೀವು ನಿಯಮಿತವಾಗಿ ಮತ್ತು ನಿಯತಕಾಲಿಕವಾಗಿ ಹೇಗೆ ಉಪವಾಸ ಮಾಡಲಿದ್ದೀರಿ? ನಿಯಮಿತವಾಗಿ ಮತ್ತು ನಿಯತಕಾಲಿಕವಾಗಿ ಎಂಬ ಎರಡು ಪದಗಳಿಂದ ನಾನು ಏನು ಅರ್ಥೈಸುತ್ತೇನೆ ಎಂದರೆ, ಯೇಸು ಮತ್ತಾಯ 6ರಲ್ಲಿ ಉಪವಾಸದ ಬಗ್ಗೆ ಬೋಧಿಸುತ್ತಿರುವಾಗ ಅದೇ ಅಧ್ಯಾಯದಲ್ಲಿ ನೀವು ಉಪವಾಸ ಮಾಡುವಾಗ ಎಂದು ಹೇಳುತ್ತಾನೆ, ನೀವು ಪ್ರಾರ್ಥಿಸುವಾಗ ಮತ್ತು ನೀವು ಕೊಡುವಾಗ ಎಂದು ಹೇಳುತ್ತಾನೆ. ಕ್ರೈಸ್ತ ಜೀವನದಲ್ಲಿ ಕೊಡುವುದು, ಉಪವಾಸ ಮತ್ತು ಪ್ರಾರ್ಥನೆ ಮಾಡುವುದು ಸ್ವಯಂಚಾಲಿತವಾಗಿರಬೇಕು. ದೇವರ ಕೃಪೆ ಮತ್ತು ಪ್ರೀತಿಯನ್ನು ಸವಿಯುವುದು. ಉಪವಾಸವು ನಿಜವಾಗಿಯೂ ಕೃಪೆ, ಪ್ರೀತಿ, ಕರುಣೆ, ನಿಬಂಧನೆ ಮತ್ತು ದೇವರ ವಾಕ್ಯವನ್ನು ಸವಿಯುವುದಾಗಿದೆ. ಆದರೆ ಹೆಚ್ಚಿನ ಕ್ರೈಸ್ತರಿಗೆ ಅದು ನಿಜವಾಗಿದೆಯೇ ಎಂದು ನಾನು ಆಶ್ಚರ್ಯಪಡುತ್ತೇನೆ. ಇದು ಅನೇಕ ಸಭೆಗಳಲ್ಲಿ ನಾವು ಹೆಚ್ಚು ಮಾತಾಡುವ ವಿಷಯವಲ್ಲ ಮತ್ತು ಇದು ನಮಗೆ ಹಾನಿ ಮಾಡುತ್ತದೆ. ಉಪವಾಸವು ಯೇಸು ನಮ್ಮನ್ನು ಕರೆಯುವ ಮತ್ತು ಆಹಾರವನ್ನು ಪಕ್ಕಕ್ಕಿಡಲು ಸೂಚನೆಗಳನ್ನು ನೀಡುವ ಸತ್ಯವೇದದ ಶಿಸ್ತಾಗಿದೆ. ನಾನು ಸೇವಕನಾಗಿರುವ ಸಭೆಯಲ್ಲಿ ನಾವು ಬಳಸುವ ಸಂಕ್ಷಿಪ್ತ ರೂಪ ಫಾಸ್ಟ್ ದೇವರ ಮೇಲೆ ಕೇಂದ್ರೀಕರಿಸಿ. ಇದು ಇತರ ಜನರು ನೀವು ಆತ್ಮಿಕರು ಎಂದು ಭಾವಿಸುವುದರ ಬಗ್ಗೆ ಅಥವಾ ಆಹಾರದಿಂದ ದೂರವಿರುವುದರ ಬಗ್ಗೆ ಅಲ್ಲ. ಆದ್ದರಿಂದ ದೇವರ ಮೇಲೆ ಕೇಂದ್ರೀಕರಿಸಿ ಆಹಾರದಿಂದ ದೂರವಿರಿ. ಆಹಾರವನ್ನು ಪಕ್ಕಕ್ಕಿರಿಸಿ ಮತ್ತು ತಿನ್ನುವ ಬದಲು, ನನಗೆ ಆಹಾರ ಬೇಕಾಗುವುದಕ್ಕಿಂತ ಹೆಚ್ಚು ದೇವರೇ ನನಗೆ ನೀನು ಬೇಕು, ನನಗೆ ಆಹಾರ ಬೇಕಾಗುವುದಕ್ಕಿಂತ ಹೆಚ್ಚು ನನಗೆ ನೀನು, ನಿನ್ನ ಸಹಾಯ, ನಿನ್ನ ಜ್ಞಾನ, ನಿನ್ನ ನಿರ್ದೇಶನ, ನಿನ್ನ ಕರುಣೆ ಬೇಕು ಎಂದು ಹೇಳಿ ಮತ್ತು ಆಹಾರವನ್ನು ಪಕ್ಕಕ್ಕಿರಿಸಿ ಮತ್ತು ಪರ್ಯಾಯವಾಗಿ ಅದರಿಂದ ಇದು ವೇಗದಲ್ಲಿ ಆಗಿದೆ. ನೀವು ಸಾಮಾನ್ಯವಾಗಿ ತಿನ್ನುವ ಸಮಯದಲ್ಲಿ ಪ್ರಾರ್ಥನೆ ಮತ್ತು ವಾಕ್ಯದಲ್ಲಿ ಮತ್ತು ಆ ಸಮಯದಲ್ಲಿ ದೇವರ ಮೇಲೆ ವಿಸ್ತರಿಸಲಾದ ಕೇಂದ್ರೀಕೃತ ಸಮಯದೊಂದಿಗೆ ಬದಲಾಯಿಸಿ. ಎಜ್ರ 8:23 ಉಪವಾಸವು ಕೇವಲ ಊಟವನ್ನು ತಪ್ಪಿಸುವುದಲ್ಲ ಎಂದು ನಮಗೆ ನೆನಪಿಸುತ್ತದೆ. ಇದು ಕೇವಲ ಊಟವನ್ನು ಕಳೆದುಕೊಳ್ಳುವುದಿಲ್ಲ. ನನ್ನ ಪ್ರಕಾರ ಕೆಲವೊಮ್ಮೆ ನಾವು ತುಂಬ ಕಾರ್ಯನಿರತರಾಗಿರುತ್ತೇವೆ, ನಾವು ಊಟವನ್ನು ತಪ್ಪಿಸುತ್ತೇವೆ. ಅದು ಉಪವಾಸವಲ್ಲ. ನೀವು ಸಾಮಾನ್ಯವಾಗಿ ಪ್ರಾರ್ಥನೆ ಮತ್ತು ವಾಕ್ಯಕ್ಕೆ ಹೆಚ್ಚುವರಿ ಭಕ್ತಿಯಿಂದ ತಿನ್ನುವ ಸಮಯವನ್ನು ಬದಲಿಸಿ ಮತ್ತು ಎಜ್ರ 8ನೇ ಅಧ್ಯಾಯದ ಭಾಷೆಯನ್ನು ಬಳಸಲು ದೇವರನ್ನು ಬೇಡಿಕೊಳ್ಳಿ. ಆದ್ದರಿಂದ ದೇವರ ಮೇಲೆ ಕೇಂದ್ರೀಕರಿಸಿ. ಆಹಾರದಿಂದ ದೂರವಿರಿ. ನೀವು ವಾಕ್ಯದಲ್ಲಿ ಪ್ರಾರ್ಥನೆಯೊಂದಿಗೆ ಊಟದ ಸಮಯವನ್ನು ಬದಲಾಯಿಸಿ. ತದನಂತರ ಕರ್ತನು ಒಳ್ಳೆಯವನೆಂದು ರುಚಿ ನೋಡಿ. ಕೀರ್ತನೆ 63ರಲ್ಲಿ ದಾವೀದನು ಏನು ಬರೆಯುತ್ತಾನೆ ಎಂಬುದನ್ನು ಕಂಡುಕೊಳ್ಳಿ. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೂ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಮೃಷ್ಟಾನ್ನ ಭೋಜನದಿಂದಲೂ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಎಜ್ರ 8:23 ಉಪವಾಸವು ದೇವರ ವಾಕ್ಯವನ್ನು ಸವಿಯುವುದಕ್ಕಾಗಿ ಎಂದು ಕಲಿಸುತ್ತದೆ. ಉಪವಾಸವು ನಿಜವಾಗಿಯೂ ಕೃಪೆ, ಪ್ರೀತಿ, ಕರುಣೆ, ನಿಬಂಧನೆ ಮತ್ತು ದೇವರ ವಾಕ್ಯವನ್ನು ಸವಿಯುವುದಾಗಿದೆ. ಇದು ನಮ್ಮ ಆಹಾರ, ಇದು ನಮ್ಮ ದೈನಂದಿನ ರೊಟ್ಟಿ. ಉಪವಾಸವು ಆ ಎಲ್ಲ ಆತ್ಮಿಕ ವಾಸ್ತವಗಳ ಬೌದ್ಧಿಕ ಅಭಿವ್ಯಕ್ತಿಯಾಗಿದೆ. ನಾನು ನಿಮ್ಮನ್ನು ಪ್ರೋತ್ಸಾಹಿಸಲು ಬಯಸುತ್ತೇನೆ. ನಿಯಮಿತವಾಗಿ ನಿಮ್ಮ ಜೀವನದಲ್ಲಿ ನಿಯಮಿತವಾಗಿ ಉಪವಾಸ ಮಾಡುವುದು ಹೇಗಿರುತ್ತದೆ ಮತ್ತು ನಂತರ ನಿಯತಕಾಲಿಕವಾಗಿ 1-2 ದಿನಗಳವರೆಗೆ ಕೇವಲ ಊಟ ಅಥವಾ ಒಂದು ದಿನಕ್ಕಿಂತ ಹೆಚ್ಚಿನ ಸಮಯವನ್ನು ವಿಸ್ತರಿಸಲು ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಹೇಗೆ? ಮತ್ತು ನೀವು ಒಂದು ದೊಡ್ಡ ನಿರ್ಧಾರವನ್ನು ಎದುರಿಸುತ್ತಿರುವಾಗ ಅಥವಾ ನೀವು ಒಂದು ನಿರ್ದಿಷ್ಟ ಪಾಪದೊಂದಿಗೆ ಹೋರಾಡುತ್ತಿರುವಾಗಲೆಲ್ಲ ನೀವು ಜಯಿಸಲು ಸಾಧ್ಯವಿಲ್ಲ ಎಂದು ತೋರುತ್ತದೆ. ಅಥವಾ ಎಜ್ರ 8ರಲ್ಲಿ ಅವರು ಎದುರಿಸುತ್ತಿರುವಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಹೆಚ್ಚುವರಿ ಪ್ರಮಾಣದ ಕೃಪೆ ಮತ್ತು ಸಹಾಯದ ಅಗತ್ಯವಿರುವಾಗ ನಾವು ಈ ರೀತಿಯ ಸಂದರ್ಭಗಳು ಮತ್ತು ಪಾಪದೊಂದಿಗೆ ಹೋರಾಟಗಳು ಮತ್ತು ನಿರ್ಧಾರದ ತೆಗೆದುಕೊಳ್ಳುವಿಕೆಯೊಂದಿಗೆ ಹೋರಾಟಗಳು ಮತ್ತು
ಅದು ಏನೇ ಇರಲಿ ಆ ಸಮಯವು ನಮ್ಮ ಮೊದಲ ಪ್ರಚೋದನೆ ಆಗಿರುತ್ತದೆ. ನಾನು ಉಪವಾಸ ಮಾಡಬೇಕಾಗಿದೆ, ನನ್ನ ನಿಯಮಿತ ಉಪವಾಸ ಯೋಜನೆಗೆ ಹೊರತಾಗಿ ನಾನು ಸ್ವಲ್ಪ ಸಮಯವನ್ನು ಮೀಸಲಿಡಬೇಕಾಗಿದೆ, ಉಪವಾಸದಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಬೇಕಾಗಿದೆ ಎಂದು ನಾವು ಎಜ್ರ, ನೆಹೆಮಿಯ, ಎಸ್ತೇರ್ ಮತ್ತು ಸತ್ಯವೇದದಾದ್ಯಂತ ನೋಡುವಂತೆ ನಾವು ಪ್ರಾರ್ಥಿಸುವ ಮೊದಲು ಈ ಮಾಧ್ಯಮದಲ್ಲಿ ನಾನು ಸಾಮಾನ್ಯವಾಗಿ ಮಾಡುವುದಕ್ಕಿಂತ ಹೆಚ್ಚಿನದನ್ನು ಮಾತಾಡಿದ್ದೇನೆ. ಆದರೆ ನಿಯಮಿತವಾಗಿ ಮತ್ತು ನಿಯತಕಾಲಿಕವಾಗಿ ಉಪವಾಸ ಮಾಡಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸಲು ಬಯಸುತ್ತೇನೆ. ಕೆಲವು ರೀತಿಯ ನಿಯಮಿತ ಉಪವಾಸ ಮಾದರಿ ಮತ್ತು ನಂತರ ನೀವು ಕೆಲವು ವಿಷಯಗಳ ಮೂಲಕ ನಡೆಯುತ್ತಿರುವಾಗ ಅದು ಉಪವಾಸ ಮಾಡಲು ಸಮಯವನ್ನು ಮೀಸಲಿಡಲು ನಿಮ್ಮ ಪ್ರಚೋದನೆಯಾಗಿರುತ್ತದೆ. ನಮ್ಮ ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಲು ನಾವು ಉಪವಾಸವನ್ನು ಘೋಷಿಸಿದೆ. ಎಜ್ರ ಉಪವಾಸದ ಆತ್ಮಿಕ ಶಕ್ತಿಯನ್ನು ದೇವರು ಮತ್ತು ಆತನ ಉದ್ದೇಶಕ್ಕಾಗಿ ನಮ್ಮ ಏಕ ಮನಸ್ಸಿನ ಭಕ್ತಿಯ ಪ್ರದರ್ಶನವಾಗಿ ಅರ್ಥ ಮಾಡಿಕೊಂಡನು. ಆದ್ದರಿಂದ ಅವನು ಅದಕ್ಕೆ ಕರೆ ನೀಡಿದನು ಮತ್ತು ದೇವರು ಪ್ರಾರ್ಥನೆಗೆ ಉತ್ತರಿಸುತ್ತಾನೆ ಎಂಬುದನ್ನು ನೋಡಿದನು. ಯಾವುದೇ ಆತ್ಮಿಕ ಶಿಸ್ತು ಅಥವಾ ಕರ್ತವ್ಯದಂತೆ ಸರಿಯಾದ ಹೃದಯವಿಲ್ಲದೆ ಉಪವಾಸ ಮಾಡಲು ಮತ್ತು ಅದರ ನಿಜವಾದ ಆತ್ಮಿಕ ವಾಸ್ತವದಿಂದ ಹೊರಗುಳಿದು ಅದನ್ನು ಖಾಲಿ ಆಚರಣೆಯಾಗಿ ನಂಬುವ ಸಾಧ್ಯತೆ ಇದೆ. ನಿಜವಾದ ಉಪವಾಸವು ನಿಜವಾದ ಪಶ್ಚಾತ್ತಾಪದೊಂದಿಗೆ ಪಾಲುದಾರಿಕೆ ಹೊಂದಿರುವ ಮತ್ತು ಕೇವಲ ಪ್ರತಿಬಿಂಬದ ಬಗ್ಗೆ ಅಲ್ಲ, ದೇವರ ಮುಂದೆ ದೊಡ್ಡ ಶಕ್ತಿಯನ್ನು ಹೊಂದಿದೆ. ಮತ್ತಾಯ 17:21. ಆತನಿಂದ ಸರಿಯಾದ ಮಾರ್ಗವನ್ನು ಹುಡುಕುವುದು ಅಕ್ಷರಶಃ ಅಡೆತಡೆಗಳು ಮತ್ತು ಅಪಾಯಗಳಿಂದ ಅಡಚಣೆಯಿಲ್ಲದ ನೇರ ಮಾರ್ಗ. ಅರಸನಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೆನು. ಎಜ್ರ ಹಿಂದೆ ದೇವರ ಹಸ್ತವು ತನ್ನ ಮೇಲೆ ಮತ್ತು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು ಎಂದು ದೇವರ ಮೇಲೆ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದನು. ಸೈನಿಕರು ಮತ್ತು ಕುದುರೆಯ ಸವಾರರ ಬೆಂಗಾವಲಿಗಾಗಿ ರಾಜನನ್ನು ಕೇಳುವ ಮೂಲಕ ಈ ಹಿಂದಿನ ಮಾತುಗಳನ್ನು ನಂತರದ ಕ್ರಿಯೆಗಳೊಂದಿಗೆ ವಿರೋಧಿಸಲು ಅವನು ಬಯಸಲಿಲ್ಲ. ಅಪಾಯವು ನಿಜವಾಗಿದ್ದ ಕಾರಣ ಅವರಿಗೆ ರಕ್ಷಣೆಯ ಅಗತ್ಯವಿತ್ತು. ದರೋಡೆಕೋರರು, ಡಕಾಯಿತರ ನಿರಂತರ ಬೆದರಿಕೆ ಇತ್ತು, ವಿಶೇಷವಾಗಿ ಅವರು ಅನೇಕ ಬೆಲೆಬಾಳುವ ವಸ್ತುಗಳನ್ನು ಸಾಗಿಸುತ್ತಿದ್ದರಿಂದ. ಆದರೆ ಅವರು ದೇವರ ಮೇಲೆ ಅವಲಂಬಿತರಾಗಿದ್ದರಿಂದ ಪ್ರಾರ್ಥನೆ ಮತ್ತು ಉಪವಾಸದ ಮೂಲಕ ವ್ಯಕ್ತಪಡಿಸಲಾಯಿತು. ದೇವರು ಅವರನ್ನು ರಕ್ಷಿಸಿದನು. ರಾಜರ ಸ್ವಯಂ ಪ್ರೇರಿತ ಉಡುಗೊರೆಗಳು ಸ್ವಾಗತಾರ್ಹವಾಗಿದ್ದವು. ಅವು ರಾಜನ ದೇವರ ಶ್ರೇಷ್ಠತೆಯ ಅಭಿವ್ಯಕ್ತಿಗಳಾಗಿದ್ದವು. ಈ ಎಜ್ರ ಕೃತಜ್ಞತೆಯಿಂದ ಸ್ವೀಕರಿಸಿದನು. ದೇವರು ತನಗಾಗಿ ಮಾಡಲು ಸಾಧ್ಯವೆಂದು ಘೋಷಿಸಿದ್ದನ್ನು ಮಾಡಲು ಅವನು ರಾಜನನ್ನು ಸಹಾಯ ಕೇಳಿದರೆ ಅದು ಸಂಪೂರ್ಣವಾಗಿ ಬೇರೆಯದೇ ವಿಷಯವಾಗುತ್ತಿತ್ತು. ಹೀಗೆ ಈ ಒಳ್ಳೆಯ ಮನುಷ್ಯನಿಗೆ ತನ್ನ ಸ್ವಂತ ಸುರಕ್ಷತೆಗಿಂತ ದೇವರ ಮಹಿಮೆಗಾಗಿ ಹೆಚ್ಚಿನ ಚಿಂತೆ ಇತ್ತು ಎಂದು ನಾವು ನೋಡುತ್ತೇವೆ. ಉಪವಾಸದ ಶಿಸ್ತಿಗಾಗಿ ಪ್ರಾರ್ಥನೆ. ಲೂಕ 2:37. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆ ಮಾಡುತ್ತಿದ್ದಳು. ದೇವರು ನಮಗೆ ಸಹಾಯ ಮಾಡಲಿ. ಉಪವಾಸದಲ್ಲಿ ಮತ್ತು ಈ ಆತ್ಮಿಕ ಶಿಸ್ತು, ಈ ದೈಹಿಕ ಶಿಸ್ತಿನಲ್ಲಿ ಭಾಗವಹಿಸುವಲ್ಲಿ ನಾವು ನಂಬಿಗಸ್ತರಾಗಿರಲು ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಈ ಜಗತ್ತಿನಲ್ಲಿ ನಮಗೆ ಅಗತ್ಯವಿರುವ ಮೂಲಭೂತ ವಿಷಯಗಳಿಗಿಂತಲೂ ನೀವು ಉನ್ನತನು ಎಂದು ನಾವು ನಿಜವಾಗಿಯೂ ರುಚಿ ನೋಡುತ್ತೇವೆ. ಆಹಾರ. ಈ ಲೋಕವು ನೀಡುವ ಯಾವುದಕ್ಕಿಂತಲೂ ನೀವು ಉತ್ತಮನು. ನಮ್ಮ ದೇಹದಲ್ಲಿ ನಮಗೆ ಆಹಾರ ಬೇಕಾಗಿರುವುದಕ್ಕಿಂತ ನಮಗೆ ನೀವು ಹೆಚ್ಚು ಬೇಕು. ನಾವು ಪ್ರಾರ್ಥಿಸುವಂತೆ ಉಪವಾಸ ಮಾಡಲು ನಮಗೆ ಕಲಿಸಿ ಮತ್ತು ನಾವು ಮಾಡುವಂತೆ ನಮ್ಮನ್ನು ನಿಮ್ಮ ಹತ್ತಿರಕ್ಕೆ ಸೆಳೆಯಿರಿ. ನಾವು ಉಪವಾಸ ಮಾಡಿ ನಿಮ್ಮನ್ನು ಬೇಡಿಕೊಳ್ಳಲು ನೀವು ಎಜ್ರ 8:23 ಯೇಸುವಿನ ಹೆಸರಿನಲ್ಲಿ ಮಾಡಿದಂತೆ ಪ್ರಾರ್ಥನೆಗಳನ್ನು ಆಲಿಸಿರಿ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.